ಎಸ್.ಪಿ. ಸಾಹೇಬರು ಒಂದು ಟ್ರಕ್ ಡ್ರೈವರ್ನ ವೇಷವನ್ನು ಹಾಕಿಕೊಂಡು ಹೋಟೆಲಿಗೆ ಬಂದರು. ಹೋಟೆಲ್ಗೆ ಬಂದು ಅಲ್ಲಿ ಸ್ಟಾಫ್ನ ಬಳಿ ಹೇಳಿದರು, ಬ್ರದರ್, ನಾನೊಂದು ರೂಮ್ ಬುಕ್ ಮಾಡಬೇಕು. ಆಗ ಸ್ಟಾಫ್ ಹೇಳಿದರು, ಸಾಹೇಬ್ರೆ, ನಿಮಗೆ ಒಂದು ರೂಮ್ ಬೇಕೇ ಅಥವಾ 2 ರೂಮ್ ಬೇಕೇ? ನೀವು ಎಷ್ಟು ಜನರಿದ್ದೀರಿ? ಆಗ ಎಸ್.ಪಿ. ಸಾಹೇಬರು ಹೇಳಿದರು, ಸ್ವಲ್ಪ ಹೊತ್ತು ವೇಟ್ ಮಾಡಿ, ಇನ್ನೊಬ್ಬರು ಬರುವವರಿದ್ದಾರೆ. ಅವರು ಬಂದರೆ ನಾನು 2 ರೂಮನ್ನು ಬುಕ್ ಮಾಡುತ್ತೇನೆ. ಒಂದು ವೇಳೆ ಬಂದಿಲ್ಲವೆಂದರೆ ನಾನು ಒಂದೇ ರೂಮ್ ತೆಗೆದುಕೊಳ್ಳುತ್ತೇನೆ. ಅವರು ಬರುವವರೆಗೂ ಕಾಯುತ್ತೇನೆ. ಹೀಗೆ ಹೇಳಿ ಎಸ್.ಪಿ. ಅವರು ಹೋಟೆಲ್ನ ಗೇಟ್ ಕಾಣಿಸುತ್ತಿರುವಂಥ ಒಂದು ಜಾಗದಲ್ಲಿ ನಿಂತುಕೊಂಡರು. ಏಕೆಂದರೆ ಒಳಗೆ ಬರುವವರು ಮತ್ತು ಹೋಗುವವರ ಕಣ್ಣಿಗೆ ತಾವು ಬೀಳಬಾರದೆಂದು ಹಾಗೆ ಮಾಡಿದ್ದರು. ಆದರೆ ಎಸ್.ಪಿ. ಸಾಹೇಬರು ಏಕೆ ಒಬ್ಬ ಟ್ರಕ್ ಡ್ರೈವರ್ನ ವೇಷ ಧರಿಸಿದ್ದರು? ಅವರು ಯಾರಿಗಾಗಿ ಅಲ್ಲಿ ಕಾಯುತ್ತಿದ್ದಾರೆ? ಇದು ರಾಜಧಾನಿ ದೆಹಲಿಯ ಒಂದು ಸತ್ಯ ಘಟನೆಯಾಗಿದೆ. ದೆಹಲಿಯಲ್ಲಿ ಒಂದು ಕುಟುಂಬವಿತ್ತು. ಅದು ಎಸ್.ಪಿ. ಸಾಹೇಬರ ಕುಟುಂಬವಾಗಿತ್ತು. ಎಸ್.ಪಿ. ಅವರು ಮತ್ತು ಅವರ ಹೆಂಡತಿ ತುಂಬ ಅನ್ಯೋನ್ಯತೆಯಿಂದ ಸಂಸಾರ ಮಾಡಿಕೊಂಡಿದ್ದರು. ಅವರು ಒಂದು ಒಳ್ಳೆಯ ಸೊಸೈಟಿಯಲ್ಲಿ ವಾಸವಿದ್ದರು. ಸಾಹೇಬರಿಗೆ ತಮ್ಮ ಕೆಲಸದ ನಿಮಿತ್ತ ಆಗಾಗ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗಿ ಬರುತ್ತಿತ್ತು. ಈಗ ಅವರು ಯುಪಿಯ ಫಿರೋಜ್ಬಾದ್ನಲ್ಲಿ ಡ್ಯೂಟಿ ಮಾಡುತ್ತಿದ್ದರು. ಡ್ಯೂಟಿ ಮಾಡುತ್ತಿರುವಾಗ ಇವರು 15 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಮನೆಗೆ ಹೋಗಿ ಬಂದು ಮಾಡುತ್ತಿದ್ದರು. ಹೀಗೆ ಅವರು ತಮ್ಮ ಡ್ಯೂಟಿಯಲ್ಲಿ ನಿರತರಾಗಿದ್ದಾಗ ಅವರ ಪಕ್ಕದ ಮನೆಯ ಒಬ್ಬ ಗೆಳೆಯನ ಫೋನ್ ಬಂದಿತ್ತು. ಎಸ್.ಪಿ. ಅವರು ಫೋನ್ ತೆಗೆದುಕೊಂಡು ಗೆಳೆಯನೊಂದಿಗೆ ಮಾತನಾಡುತ್ತಿದ್ದರು. ಆಗ ಗೆಳೆಯ ಹೇಳಿದನು, ನೀನು ತಪ್ಪು ತಿಳಿದುಕೊಳ್ಳುವುದಿಲ್ಲವೆಂದರೆ ಇಂದು ನಾನು ನಿನ್ನಲ್ಲಿ ಒಂದು ವಿಷಯವನ್ನು ಶೇರ್ ಮಾಡಿಕೊಳ್ಳುತ್ತೇನೆ. ಎಸ್.ಪಿ. ಹೇಳಿದರು, ನಾನು ಏಕೆ ತಪ್ಪು ತಿಳಿದುಕೊಳ್ಳಬೇಕು? ಇದರಲ್ಲಿ ತಪ್ಪು ತಿಳಿದುಕೊಳ್ಳುವುದೇನಿದೆ? ನಾನು ಏನೂ ಅಂದುಕೊಳ್ಳುವುದಿಲ್ಲ. ನೀನು ಆರಾಮಾಗಿ ಹೇಳಬಹುದು. ಆಗ ಅವರ ಗೆಳೆಯ ಹೇಳಿದ, ನಿಮ್ಮ ಹೆಂಡತಿಯ ಚರಿತ್ರೆ ಅಷ್ಟೊಂದು ಚೆನ್ನಾಗಿಲ್ಲ. ಯಾರಿಗಾದರೂ ಈ ರೀತಿ ನೇರವಾಗಿ ನಿಮ್ಮ ಹೆಂಡತಿ ಚರಿತ್ರಹೀನಳು ಎಂದರೆ ಸಿಟ್ಟು ಬಂದೇ ಬರುತ್ತದೆ. ಆದರೆ ಎಸ್.ಪಿ. ಅವರು ತುಂಬ ಶಾಂತ ಸ್ವಭಾವದವರಾಗಿದ್ದರು. ಅವರು ತುಂಬ ಶಾಂತ ರೀತಿಯಿಂದ ತನ್ನ ಗೆಳೆಯನಿಗೆ ಕೇಳಿದರು, ನೀನು ಯಾವ ಆಧಾರದ ಮೇಲೆ ನನ್ನ ಹೆಂಡತಿಯ ಚರಿತ್ರೆಯ ಬಗ್ಗೆ ಮಾತನಾಡುತ್ತಿದ್ದೀಯಾ? ನೀನು ಹೇಳುತ್ತಿರುವುದು ನಿಜವೇನು? ಆಗ ಅವರ ಗೆಳೆಯ ಹೇಳಿದ, ನಾನು ಎಲ್ಲವನ್ನೂ ಕೂಲಂಕುಷವಾಗಿ ತಿಳಿದುಕೊಂಡೇ ನಿಮ್ಮಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡುತ್ತಿದ್ದೇನೆ. ನಾನು ಸುಮ್ಮನೆ ಗಾಳಿ ಸುದ್ದಿ ಹಬ್ಬಿಸುವವನಲ್ಲ. ನೀವು ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ನಿಮ್ಮ ಮನೆಗೆ ಬರುತ್ತೀರಿ. ಈ ಮಧ್ಯದಲ್ಲಿ ನಿಮ್ಮ ಹೆಂಡತಿ ಬೇರೆ ಯಾರೊಂದಿಗೂ ಸುತ್ತಾಡುತ್ತಿರುತ್ತಾಳೆ. ನಿಮಗೆ ಗೊತ್ತಾಗದೆ ನಿಮ್ಮ ಬೆನ್ನ ಹಿಂದೆ ನಿಮಗೆ ದ್ರೋಹ ಮಾಡುತ್ತಿದ್ದಾಳೆ. ನಾನು ನಿನ್ನ ಆತ್ಮೀಯ ಗೆಳೆಯನಾಗಿ ನಿನಗೆ ಎಲ್ಲ ಸತ್ಯವನ್ನು ಹೇಳುವುದು ನನ್ನ ಜವಾಬ್ದಾರಿ. ಪರಿಸ್ಥಿತಿ ಕೈ ಮೀರಿ ಹೋಗುವುದಕ್ಕಿಂತ ಮೊದಲೇ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು. ಸರಿ, ನಾನು ನಿನ್ನ ಮಾತನ್ನು ನಂಬುತ್ತೇನೆ. ಮುಂದಿನ ಬಾರಿ ನನ್ನ ಹೆಂಡತಿ ಹೊರಗಡೆ ಸುತ್ತಾಡಲು ಹೋದಾಗ ನನಗೊಂದು ಕಾಲ್ ಮಾಡಿ ತಿಳಿಸು. ಅವಳು ಎಲ್ಲಿಗೆ ಹೋಗುತ್ತಿದ್ದಾಳೆ, ಯಾವ ಕಡೆ ಹೋಗುತ್ತಿದ್ದಾಳೆ ಎಂದು ಕೂಡ ನನಗೆ ಸರಿಯಾಗಿ ತಿಳಿಸಬೇಕು. ಸರಿ, ನಾನು ಹಾಗೆ ಮಾಡುತ್ತೇನೆ ಎಂದು ಆತನ ಗೆಳೆಯ ಫೋನ್ ಇಟ್ಟನು. ಹೀಗೆ ಒಂದು ದಿನ ಎಸ್.ಪಿ. ಅವರ ಹೆಂಡತಿ ತನ್ನ ಗೆಳೆಯನೊಂದಿಗೆ ಹೊರಗಡೆ ಹೊರಟಳು. ಆ ದಿನ ಅವಳು ಒಂದು ಹೋಟೆಲ್ಗೆ ಹೋಗುವಳಿದ್ದಳು. ಪಕ್ಕದ ಮನೆಯ ಎಸ್.ಪಿ. ಅವರ ಗೆಳೆಯ ಅವಳು ಯಾವ ಹೋಟೆಲ್ಗೆ ಹೋಗುತ್ತಿದ್ದಾಳೆ ಎಂದು ಖಚಿತಪಡಿಸಿಕೊಂಡನು ಮತ್ತು ಅವರಿಗೆ ಫೋನ್ ಮಾಡಿ ಹೋಟೆಲ್ ಅಡ್ರೆಸ್ ಹೇಳಿದ. ಆದ್ದರಿಂದಲೇ ಎಸ್.ಪಿ. ಅವರು ತಮ್ಮ ವೇಷ ಮರೆಸಿಕೊಂಡು ಟ್ರಕ್ ಡ್ರೈವರ್ನ ವೇಷದಲ್ಲಿ ಆ ಹೋಟೆಲ್ಗೆ ಬಂದಿದ್ದರು. ಮೊದಲೇ ಹೋಗಿ ಅಲ್ಲಿ ಕುಳಿತುಕೊಂಡಿದ್ದರು ಮತ್ತು ಕಾಲನ್ನು ನೆಲಕ್ಕೆ ಒದೆಯುತ್ತಾ ಹೇಳಿದರು, ನನ್ನ ಗೆಳೆಯ ಹೇಳುತ್ತಿರುವುದು ಸುಳ್ಳಾಗಲಿ. ಒಂದು ವೇಳೆ ಇದು ಸತ್ಯವಾದರೆ ನಾನಂತೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಮತ್ತೊಂದು ಕಡೆ ಎಸ್.ಪಿ. ಅವರು ನನ್ನ ಹೆಂಡತಿ ತುಂಬ ಒಳ್ಳೆಯವಳು ಎಂದು ಮನಸ್ಸಿನಲ್ಲಿ ಯೋಚಿಸಿದರು. ಆದರೆ ಅವರು ಅಂದುಕೊಂಡಂತೆ ನಡೆಯುವುದಾದರೂ ಹೇಗೆ? ಏಕೆಂದರೆ ಸ್ವಲ್ಪ ಹೊತ್ತಿನಲ್ಲಿ ಅವರ ಹೆಂಡತಿ ಪರಪುರುಷನೊಂದಿಗೆ ಆ ಹೋಟೆಲಿನ ಒಳ ಹೋದಳು ಮತ್ತು ಸ್ವಲ್ಪ ಹೊತ್ತಿನಲ್ಲೇ ಆ ಹೋಟೆಲಿನಿಂದ ಅವರಿಬ್ಬರು ಹೊರಹೋದರು. ಅಲ್ಲಿಯವರೆಗೂ ಸಾಹೇಬರು ಅಲ್ಲಿಯೇ ಕುಳಿತುಕೊಂಡಿದ್ದರು. ಅವರ ಮನಸ್ಸಿನಲ್ಲಿ ಯಾವ ರೀತಿ ಯೋಚನೆಗಳು ಬಂತೋ ಗೊತ್ತಿಲ್ಲ. ಅವರ ಬಿಹೇವಿಯರ್ ಅಂತೂ ಈಗ ಬದಲಾಗಿತ್ತು. ಆದರೆ ಒಬ್ಬ ವ್ಯಕ್ತಿ ಹೇಗಿರಬೇಕೆಂದರೆ ಶಾಂತ ಸ್ವಭಾವದ ಎಸ್.ಪಿ. ಸಾಹೇಬರನ್ನು ನೋಡಿ ಕಲಿಯಬೇಕು. ಗಲಾಟೆಯನ್ನು ಸೃಷ್ಟಿಸುವಂತಹ ಯಾವುದೇ ಹೆಜ್ಜೆಯನ್ನು ಅವರು ಇಡುವುದಿಲ್ಲ. ಶಾಂತ ಚಿತ್ತತೆಯಿಂದ ಅವರು ಕೌಂಟರ್ ಕಡೆಗೆ ಹೆಜ್ಜೆ ಹಾಕಿದರು. ಏಕೆಂದರೆ ಈ ಹೋಟೆಲ್ನ ಒಳಗೆ ಬಂದಾಗಲೂ ಹೊರಗೆ ಹೋಗುವಾಗಲೂ ರಿಜಿಸ್ಟರ್ನಲ್ಲಿ ಅವರ ಹೆಂಡತಿಯ ಸೈನ್ ಮಾಡಿಸಿಕೊಂಡಿದ್ದರು. ಅವರ ಹೆಸರನ್ನು ತೆಗೆದುಕೊಂಡು ಅಡ್ರೆಸ್ ಬರೆಸಿಕೊಂಡಿದ್ದರು. CCTVಯಲ್ಲಿ ಅವರಿಬ್ಬರ ಫೋಟೋ ಕ್ಲಿಯರ್ ಆಗಿತ್ತು. ಆ ವ್ಯಕ್ತಿಯ ಫೋಟೋನು ಕ್ಲಿಕ್ ಮಾಡಿಕೊಂಡು ತನ್ನ ಗೆಳೆಯನಿಗೆ ಕಳಿಸಿ ಫೋನ್ ಮಾಡಿ ಕೇಳಿದರು, ನನ್ನ ಹೆಂಡತಿ ಸುತ್ತಾಡುತ್ತಿರುವುದು ಈ ವ್ಯಕ್ತಿಯ ಜೊತೆಗೇನು? ಹೌದು, ಇದೇ ಹುಡುಗನ ಜೊತೆಗೆ ನಿನ್ನ ಹೆಂಡತಿ ಸುತ್ತಾಡುತ್ತಿರುವುದು ಎಂದು ಅವನ ಗೆಳೆಯ ಹೇಳಿದ. ಆಗ ಎಸ್.ಪಿ. ರಿಸೆಪ್ಷನಿಸ್ಟ್ ಹತ್ತಿರ ಕೇಳಿದರು, ಎಷ್ಟು ದಿನಗಳಿಂದ ಈ ಮಹಿಳೆ ಈ ಹೋಟೆಲ್ಗೆ ಬರುತ್ತಿದ್ದಾಳೆ? ಅವರು ಒಬ್ಬ ಡ್ರೈವರ್ನ ವೇಷದಲ್ಲಿ ಇದ್ದುದರಿಂದ ರಿಸೆಪ್ಷನಿಸ್ಟ್ ಹೇಳಿದಳು, ಸಾರಿ ಸರ್, ಈ ರೀತಿ ನಮ್ಮ ಹೋಟೆಲ್ನ ಗೌಪ್ಯತೆಯನ್ನು ಗುರುತು ಪರಿಚಯ ಇರದ ಯಾವುದೇ ವ್ಯಕ್ತಿಗೆ ನೀಡುವುದಿಲ್ಲ. ನಿಮಗೆ ಇದರ ಬಗ್ಗೆ ಮಾಹಿತಿ ನೀಡಲು ಸಾಧ್ಯವಿಲ್ಲ ಎಂದಾಗ ಎಸ್.ಪಿ. ಸಾಹೇಬರು ತಮ್ಮ ಐಡೆಂಟಿಟಿ ಕಾರ್ಡನ್ನು ತೋರಿಸಿದರು.
ಸುತ್ತಲೂ ಇರುವ ಜನರು ಆಶ್ಚರ್ಯಚಕಿತರಾಗಿ ಎಲ್ಲರೂ ಒಂದೆಡೆ ಸೇರಿದರು. ಆಗ ರಿಜಿಸ್ಟರನ್ನು ಹುಡುಕಾಡಿದಾಗ ಅವರ ಹೆಂಡತಿಯ ಹೆಸರು ಅಲ್ಲಿ ನಮೂದಾಗಿತ್ತು. ಅವರ ಫೋಟೋ ಮತ್ತು ಆಧಾರ್ ಕಾರ್ಡ್ ಎಲ್ಲವನ್ನು ತೋರಿಸುತ್ತಾ ಸ್ಟಾಫ್ ಅವರಲ್ಲಿ ಕೇಳಿದಾಗ ಅವರು ಇದೇ ಮಹಿಳೆ ಎಂದು ಒಪ್ಪಿಕೊಂಡರು. SP ಸಾಹೇಬರು ಮನೆಗೆ ಬಂದು ತಲುಪಿದಾಗ ಸುಂದರವಾದ ಸೀರೆಯನ್ನು ತೊಟ್ಟ ಅವರ ಹೆಂಡತಿ ಅವರಿಗಾಗಿ ಕಾಯುತ್ತಿದ್ದಳು. ಮನೆಗೆ ಬಂದ ತಕ್ಷಣ ಅವರನ್ನು ಅಪ್ಪಿಕೊಳ್ಳುತ್ತಾ ಹೇಳಿದಳು, ನೀವು ಇಲ್ಲಿಂದ ಹೊರಟು ತುಂಬ ದಿನಗಳೇ ಕಳೆದು ಹೋಗಿವೆ. ನನಗಂತೂ ತುಂಬ ಒಂಟಿತನ ಕಾಡುತ್ತಿತ್ತು. ಆಗ ಸಾಹೇಬರು ಹೇಳಿದರು, ಒಳಗೆ ಕುಳಿತು ಮಾತನಾಡೋಣ. ಆಗ ಅವರು ತಮ್ಮ ಹೆಂಡತಿಯಲ್ಲಿ ಕೇಳಿದರು, ಇಂದು ನೀನು ಎಲ್ಲಿಗೆ ಹೋಗಿದ್ದೆ? ಇಲ್ಲ, ನಾನು ಎಲ್ಲೂ ಹೋಗಿಲ್ಲ. ನಾನು ಮನೆಯಿಂದ ಹೊರಗೆ ಹೋಗೇ ಇಲ್ಲ ಎಂದಾಗ SP ಅವರು ಆ ಹೋಟೆಲ್ನ CCTV ಕ್ಯಾಮರಾದ ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದರು. ತಮ್ಮ ಜೊತೆ ತೆಗೆದುಕೊಂಡು ಬಂದ ಇಡೀ ಸಾಕ್ಷಿಯನ್ನು ಅವಳಿಗೆ ತೋರಿಸಿದರು. ಅದನ್ನು ನೋಡುತ್ತಲೇ ಅವಳು ಹೆದರಿಕೆಯಿಂದ ತಲೆ ತಗ್ಗಿಸಿದಳು ಮತ್ತು ಕಣ್ಣೀರು ಹಾಕುತ್ತಾ ಹೇಳಿದಳು, ಇದೊಂದು ಬಾರಿ ನನ್ನನ್ನು ಕ್ಷಮಿಸಿಬಿಡಿ. ಇನ್ನು ಮುಂದೆ ನಾನು ಎಂದೂ ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ. ಆದರೆ SP ಅವರಿಗೆ ಇದೆಲ್ಲವೂ ಒಂದು ರೀತಿಯ ರುಟೀನ್ ಆಗಿ ಹೋಗಿತ್ತು. ಅವರು ಒಬ್ಬರಲ್ಲ ಒಬ್ಬರ ಇಂಥ ಕೇಸ್ಗಳನ್ನು ನೋಡುತ್ತಿದ್ದರು. ಆಗ ಅವರು ಕೇಳಿದರು, ಯಾರು ಅವನ್ಯಾರು? ನೀವು ಯಾವಾಗಲೂ ಮನೆಯಿಂದ ಹೊರಗೆ ಇರುತ್ತೀರಿ. ನನಗೆ ಮನೆಯಲ್ಲಿ ಒಂಟಿಯಾಗಿದ್ದು ಬೇಜಾರಾಗುತ್ತಿತ್ತು. ಆಗ ನಾನು ಫೇಸ್ಬುಕ್ ನೋಡುತ್ತಿದ್ದಾಗ ಫೇಸ್ಬುಕ್ನಲ್ಲಿ ಇವನ ಪರಿಚಯವಾಯಿತು. ನಮ್ಮಿಬ್ಬರಲ್ಲಿ ಪ್ರೇಮಾಂಕುರವಾಯಿತು. ಆದ್ದರಿಂದ ನಾನು ಆಗಾಗ ಅವನ ಜೊತೆ ಸುತ್ತಾಡಲು ಹೋಗುತ್ತಿದ್ದೆ. ಸರಿ, ಈ ವಿಡಿಯೋದಲ್ಲಿರುವವಳು ನೀನೇ ತಾನೇ ಎಂದಾಗ ಅವಳು ಹಾಂ ಎಂದು ಒಪ್ಪಿಕೊಂಡಳು ಮತ್ತು ಪದೇ ಪದೇ ಅವರಲ್ಲಿ ಕ್ಷಮೆ ಕೇಳುತ್ತಿದ್ದಳು. ತಕ್ಷಣ ಸಾಹೇಬರು ಹೇಳಿದರು, ನೀನು ಯಾರನ್ನು ಹೋಟೆಲಿಗೆ ಕರೆದುಕೊಂಡು ಹೋಗಿದೆಯೋ ಈಗಲೇ ಅವನಿಗೆ ಇಲ್ಲಿಗೆ ಬರುವಂತೆ ಹೇಳು. ನನಗೆ ಅವನೊಂದಿಗೆ ಸ್ವಲ್ಪ ಕೆಲಸವಿದೆ. ನಾನು ಅವನೊಂದಿಗೆ ಮಾತನಾಡಬೇಕು. ಆಗ ಅವರ ಹೆಂಡತಿ ಒಲ್ಲದ ಮನಸ್ಸಿನಿಂದ ಹುಡುಗನನ್ನು ಫೋನ್ ಮಾಡಿ ಕರೆಸಿದಳು. ನೀನು ಮನೆಗೆ ಬಾ. ನನ್ನ ಗಂಡ ಮನೆಯಲ್ಲಿ ಇಲ್ಲ. ನಾನು ಮನೆಯಲ್ಲಿ ಒಬ್ಬಳೇ ಇದ್ದೇನೆ. ಸ್ವಲ್ಪ ಸಮಯ ನಿನ್ನೊಂದಿಗೆ ಕಾಲ ಕಳೆಯಬೇಕೆಂದಿದ್ದೇನೆ. ತಕ್ಷಣ ಹುಡುಗ ಅವರ ಮನೆಗೆ ಬಂದನು. ಮನೆಯಲ್ಲಿ SP ಅವರು ಇರುವುದನ್ನು ನೋಡಿ ಗಾಬರಿಯಾದನು. ಆಗ ಆ ಹುಡುಗನ ಮುಖ ಕಪ್ಪಿಟ್ಟಿತ್ತು. ಸಾಹೇಬರು ಅವನಿಗೆ ಕುಳಿತುಕೊಳ್ಳಲು ಹೇಳಿದರು ಮತ್ತು ತಮ್ಮ ಹೆಂಡತಿಗೆ ಹೋಗಿ ಚಹಾ ಮಾಡಿಕೊಂಡು ಬರಲು ಹೇಳಿದರು. ಅವರ ಹೆಂಡತಿ 3 ಕಪ್ ಚಹಾ ಮಾಡಿಕೊಂಡು ಬಂದಳು ಮತ್ತು ಚಹಾವನ್ನು ಟೇಬಲ್ ಮೇಲೆ ಇಟ್ಟಳು. ಆಗ ಹುಡುಗನು ಮಾತ್ರ ಚಹಾ ಕಪ್ಪನ್ನು ತೆಗೆದುಕೊಳ್ಳಲಿಲ್ಲ. ಏಕೆಂದರೆ ಅವನಿಗೆ ಈಗ ತುಂಬ ಹೆದರಿಕೆಯಾಗುತ್ತಿತ್ತು. ಮುಂದೆ ಏನಾದರೂ ನಡೆಯಬಹುದು. ಇಂದು ನನ್ನೊಂದಿಗೆ ಏನಾದರೂ ಕೆಟ್ಟದ್ದು ನಡೆದೇ ನಡೆಯುತ್ತದೆ ಎಂದು ಅಂದುಕೊಂಡನು. ಆಗ ಸಾಹೇಬರು ತನ್ನ ಪಾಲಿನ ಚಹಾವನ್ನು ತೆಗೆದುಕೊಳ್ಳುತ್ತಾ ತನ್ನ ಹೆಂಡತಿಗೂ ಕೊಟ್ಟು ಅವನಿಗೂ ಕುಡಿಯಲು ಹೇಳಿದರು. ಈಗ 3 ಜನ ಸೇರಿ ಚಹಾ ಕುಡಿಯತೊಡಗಿದರು ಮತ್ತು ಅವರು ತಮಗೆ ಪರಿಚಯ ಇದ್ದ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಫೋನ್ ಮಾಡಿದರು ಮತ್ತು ಅವರನ್ನು ಕರೆದರು. ಅವರಿಬ್ಬರ ಮದುವೆ ಮಾಡಿಸಲು ತಯಾರಿ ನಡೆಸಿದರು. ನಿಧಾನವಾಗಿ ಅಲ್ಲಿಗೆ ವಕೀಲರು ಬಂದರು. SP ಅವರು ಅವಳಿಗೆ ಡೈವರ್ಸ್ ನೀಡಲು ಪೇಪರ್ಸ್ ಕೂಡ ರೆಡಿ ಮಾಡಿದರು. ನಿಂತ ಜಾಗದಲ್ಲಿ ಅವರ ಹೆಂಡತಿಗೆ ಎಲ್ಲವನ್ನೂ ವಿವರವಾಗಿ ತಿಳಿಸಿ ಹೇಳಿದರು. ಇನ್ನು ಮುಂದೆ ನೀನು ನನ್ನ ಜೊತೆ ಇರೋದು ಬೇಡ. ನಾನು ನಿನಗೆ ಡೈವರ್ಸ್ ನೀಡುತ್ತಿದ್ದೇನೆ. ವಕೀಲರು ಎಲ್ಲ ಪೇಪರ್ಗಳನ್ನು ರೆಡಿ ಮಾಡಿದ್ದಾರೆ. ಸ್ವಲ್ಪ ದಿನಗಳ ನಂತರ ನಿಮ್ಮಿಬ್ಬರಿಗೂ ಮದುವೆ ಕೂಡ ಮಾಡಿಸುತ್ತೇನೆ. ಇವರ ಮಾತನ್ನು ಕೇಳಿ ಅವರ ಹೆಂಡತಿ ಅವರ ಕಾಲಿಗೆ ಬಿದ್ದು ಪರಿಪರಿಯಾಗಿ ಬೇಡಿಕೊಂಡಳು, ಇದೊಂದು ಬಾರಿ ನನ್ನನ್ನು ಕ್ಷಮಿಸಿಬಿಡಿ. ಮುಂದೆಂದೂ ಇಂಥ ತಪ್ಪನ್ನು ಮಾಡುವುದಿಲ್ಲ. ಅಲ್ಲಿರುವ ಎಲ್ಲರೂ ದಂಗಾಗಿ ಹೋದರು. SP ಅವರ ಹೆಂಡತಿ ತನ್ನಿಂದ ತಪ್ಪಾಗಿದೆ ಎಂದು ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಿದ್ದಳು. ಆದರೆ ಸಾಹೇಬರು ತಮ್ಮ ಮನಸ್ಸನ್ನು ಬದಲಾಯಿಸಲಿಲ್ಲ. ಈಗ ಸಾಹೇಬರು ತಮ್ಮ ಹೆಂಡತಿಯಿಂದ ಬೇರೆಯಾದರು ಮತ್ತು ಅವರ ಹೆಂಡತಿಯನ್ನು ಆ ಹುಡುಗನ ಬಳಿ ಬಿಟ್ಟರು. ಈಗ SP ಸಾಹೇಬರು ಒಬ್ಬಂಟಿಯಾದರು. ಅವರ ಪತ್ನಿಯು ಆ ಹುಡುಗನ ಜೊತೆಗಿದ್ದಳು. ಆ ಹುಡುಗನಿಗೆ ಯಾವುದೇ ಕೆಲಸವಿರಲಿಲ್ಲ. ಅವನು ಒಬ್ಬ ಬಡವರ ಮನೆಯ ಹುಡುಗನಾಗಿದ್ದನು. ಅವನು ದಿನಗೂಲಿ ಮಾಡುವ ನೌಕರನಾಗಿದ್ದನು. ಒಂದು ಸಣ್ಣ ಗಾಡಿಯಲ್ಲಿ ಸಾಮಾನುಗಳನ್ನು ಡೆಲಿವರಿ ಮಾಡುತ್ತಿದ್ದನು. ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ಅಲ್ಲಿ ಕೊರತೆ ಇತ್ತು. ಇಂತಹ ಮನೆಗೆ SP ಸಾಹೇಬರ ಜೊತೆ ರಾಣಿಯಂತಿದ್ದ ಅವರ ಹೆಂಡತಿ ಹೋದಾಗ ಸಾಹೇಬರ ಮನೆಯ ಕೆಲಸದ ಆಳಿಗಿಂತ ಈಗ ಅವಳ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ತನ್ನ ಪರಿಸ್ಥಿತಿ ಹೀಗೆ ಆಗಲು ಕಾರಣವೇನೆಂದರೆ ತಾನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಮೋಸ ಮಾಡಿದ್ದೇನೆ. ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೆ. ಇದು ನನ್ನ ದುರಾದೃಷ್ಟ. ಆ ಮನೆಯ ಕೆಲಸದವಳಾದರೂ ಕೂಡ ನನಗಿಂತ ಒಳ್ಳೆ ಜೀವನ ನಡೆಸುತ್ತಿದ್ದಾಳೆ ಎಂದು ಮನದಲ್ಲೇ ಯೋಚಿಸುತ್ತಿದ್ದಳು. ಮತ್ತೊಂದು ಕಡೆ SP ಸಾಹೇಬರು ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊಂಡರು. ಅವರ ಸಂಸಾರ ಈಗ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ಅವರ ಮದುವೆ ಕೂಡ ಅದ್ಧೂರಿಯಾಗಿ ನಡೆಯಿತು. ಅವರ ಇಚ್ಛೆಯಂತೆ ಅವರಿಗೆ ಒಳ್ಳೆಯ ಜೀವನ ಸಂಗಾತಿ ದೊರೆತಳು. ಈಗ ಅವರಿಬ್ಬರು ತುಂಬ ಸಂತೋಷವಾಗಿರುತ್ತಿದ್ದರು. ಆದರೆ ಯಾವ ಮಹಿಳೆ ಇವರಿಗೆ ಮೋಸ ಮಾಡಿದ್ದಳೋ ಈಗ ಅವಳ ಜೀವನ ತುಂಬ ಕಷ್ಟಕರವಾಗಿತ್ತು. ಈಗ ಅವಳು ತುಂಬ ಕಷ್ಟಕರವಾದ ಜೀವನವನ್ನು ನಡೆಸುತ್ತಿದ್ದಳು. SP ಅವರನ್ನು ಮದುವೆಯಾಗಿ ರಾಣಿಯಂತೆ ಖರ್ಚು ಮಾಡಿಕೊಂಡು ಖುಷಿಯಾಗಿದ್ದವಳು ಇಂದು ಅವಳು 100 ರೂಪಾಯಿಗೂ ಕೂಡ ಕಂಗಾಲಾಗಿ ಹೋಗಿದ್ದಳು. ಯಾವ ಹುಡುಗನ ಜೊತೆ ಸುತ್ತಾಡುತ್ತಿದ್ದಳೋ ಅವನು ಕೂಡ ಇಂದು ಅವಳಿಗೆ ಅಷ್ಟೊಂದು ಮರ್ಯಾದೆಯನ್ನು ಕೊಡುತ್ತಿಲ್ಲ. ಈಗ ಅವಳಿಗೆ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಕಷ್ಟವಾದ ಸಂದರ್ಭದಲ್ಲಿ ಮತ್ತೊಂದು ವಿಷಯವು ಅವಳಿಗೆ ಬರಸಿಡಿಲಿನಂತೆ ಬಂದೆರಗಿತ್ತು.
ಏನೆಂದರೆ ಆ ಹುಡುಗನು ಕೂಡ ಅವಳಿಂದ ಈಗ ದೂರ ಹೋಗತೊಡಗಿದನು. ಒಬ್ಬ ವ್ಯಕ್ತಿಯು ತನ್ನ ಹೆಂಡತಿಯ ಖುಷಿಗಾಗಿ ತನ್ನ ಹೆಂಡತಿ ಇಷ್ಟಪಡುತ್ತಿರೋ ಹುಡುಗನೊಂದಿಗೆ ಅವಳನ್ನು ಮದುವೆ ಮಾಡಿಸಿ ಅದರಲ್ಲೇ ತನ್ನ ಖುಷಿಯನ್ನು ಕಂಡುಕೊಂಡನು. ಇತ್ತ ಇವಳು ತನ್ನ ಗಂಡನಿಗೆ ಮೋಸ ಮಾಡಿ ತನ್ನ ಜೀವನವನ್ನು ಸಹ ಹಾಳು ಮಾಡಿಕೊಂಡಳು. ವೀಕ್ಷಕರೇ, ಇದರಲ್ಲಿ ಹೇಳಿರುವಂಥ ವಿಷಯಗಳೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆದಂತಹ ಘಟನೆಗಳಾಗಿರುತ್ತವೆ. ಇದು ನಮ್ಮ ಭಾರತದಲ್ಲಿ ತುಂಬ ಹೆಚ್ಚಾಗಿದೆ. ಒಂದಲ್ಲ ಒಂದು ಪರಿವಾರದಲ್ಲಿ ಇದು ನಡೆದಿರುತ್ತದೆ. ಇದನ್ನು ನೀವು ಅಕ್ಕಪಕ್ಕದಲ್ಲಿ ನೋಡಿರಬಹುದು ಮತ್ತು ಅನುಭವಿಸಿರಬಹುದು ಕೂಡ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಕಥೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.